ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅಮೃತಧಾರೆ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಆನಂದ್ ಅಪರ್ಣ ಮನೆಗೆ ಒಬ್ರು ಮಹಿಳಾ ಪೊಲೀಸು ಬರ್ತಾರೆ. ಆಗ ಅಪರ್ಣ ಅವರು ಅವ್ರನ್ನ ಒಳಗಡೆ ಕರೆದು ಮಾತಾಡಿಸ್ತಾರೆ. ನನ್ನ ಗಂಡನ್ಗೆ ಸ್ವಲ್ಪ ದಿನದಿಂದ ಆಕ್ಸಿಡೆಂಟ್ ಆಗಿತ್ತು. ಆ ಗಾಡಿ ನಮ್ಮ ಮನೆ ಮುಂದೆನೆ ತುಂಬಾ ಹೊತ್ತು ನಿಂತಿತ್ತು ಅಂತ ಹೇಳ್ತಾರೆ. ಆಗ ಅವ್ರಿಗೂ ಕೂಡ ತುಂಬಾನೇ ಡೌಟ್ ಬರುತ್ತೆ. ಆಗ ಅಪರ್ಣ ಅವರು CCTV ಫುಟೇಜ್ ಇದೆ ತಗೊಂಡ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ನಂತರ ಇದರಲ್ಲಿ CCTV ಫುಟೇಜ್ ಇದೆ ತಗೊಳ್ಳಿ ಅಂತ ಕೊಡ್ತಾರೆ. ಆಗ ಮಹಿಳಾ ಪೊಲೀಸು ಸರಿ ನಾನು ಯಾರು ಅಂತ ಅದನ್ನ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಮಲ್ಲಿ ಅವರು ರೂಮ್ ಅಲ್ಲಿ ಒಬ್ರೆ ಯೋಚನೆ ಮಾಡ್ತಾ ಕೂತಿರ್ತಾರೆ. ಆಗ ಪಾರ್ಥ ಅವರು ಮಲ್ಲಿ ಹತ್ಗೆ ಆಫೀಸ್ ರಿಲೇಟೆಡ್ ಫೈಲು ಬ್ರೋ ಹತ್ರ ಇತ್ತು, ಅದನ್ನ ತಗೋಬೇಕಿತ್ತು ಅಂತ ಹೇಳ್ತಾರೆ. ಆಗ ಮಲ್ಲಿ ಆ ಕಬೋರ್ಡ್ ಅಲ್ಲಿ ಇರ್ಬೋದು ತಗೊಳ್ಳಿ ಅಂತ ಹೇಳ್ತಾರೆ. ಆಗ ಪಾರ್ಥ ಫೈಲ್ನ ತಗೊಳ್ಳೋದಿಕ್ಕೆ ಅಂತ ಹೋದಾಗ ಎಲ್ಲ ಫೈಲ್ಸ್ ಕೂಡ ಕೆಳಗಡೆ ಬೀಳುತ್ತೆ. ಜೊತೆಗೆ ಜಯದೇವ್ ಮಪ್ಳರು ಕೂಡ ಬೀಳುತ್ತೆ. ಅದನ್ನ ನೋಡಿ ಪಾರ್ಥಗೆ ಜಯದೇವ್ ಮೇಲೆ ಅನುಮಾನ ಬರುತ್ತೆ. ತನ್ನ ಮದ್ವೆ ದಿನ ಜಯದೇವ್ ಪಾರ್ಥ ಮತ್ತು ಅಪೇಕ್ಷನ ಕೊಲ್ಲೋದಿಕ್ಕೆ ಅಂತ ಬಂದಿರ್ತಾರೆ. ಆಗ ಪಾರ್ಥಗೆ ಜಯದೇವೇ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ ಗೊತ್ತಾಗಿರೋಲ್ಲ. ಆದ್ರೆ ಮಪ್ಳರ್ನ ನೋಡಿದ ಮೇಲೆ ಜಯದೇವ್ ಮೇಲೆ ಅನುಮಾನ ಬರುತ್ತೆ. ಹಾಗಾದ್ರೆ ಜಯದೇವ್ ಬ್ರೋನ ಈ ರೀತಿ ಮಾಡಿದ್ದು ಅಂತ ಮನಸ್ಸಲ್ಲೇ ಅಂದ್ಕೊಂಡು ಸರಿ ಚಿಕ್ಕದ್ಗೆ ಅಂತ ಹೇಳಿ ಅಲ್ಲಿಂದ ಫೈಲ್ನ ತಗೊಂಡು ಹೋಗ್ತಾರೆ. ನಂತರ ಭೂಮಿಕಾ ಹತ್ರ ಬರ್ತಾರೆ. ಆಗ ಭೂಮಿಕಾ ಅವರು ಏನಾಯ್ತು ಪಾರ್ಥ ಅವರೇ ಅಂತ ಕೇಳ್ತಾರೆ. ಆಗ ಪಾರ್ಥ ಅವರು ಅದಕ್ಕೆ ನನ್ನ ಮತ್ತೆ ಅಪೇಕ್ಷಾ ಮದುವೆ ದಿನ ಅಟ್ಯಾಕ್ ಆಯ್ತಲ್ಲ, ಅಲ್ಲಿ ಒಬ್ಬ ಮಪ್ಳನ್ನ ಸುತ್ಕೊಂಡಿದ್ದ ಮುಖ ತುಂಬ, ಅದೇ ತರದ ಮಪ್ಳರನ್ನ ಜೈಬ್ರೋ ವಾರ್ಡ್ರೋಬ್ ಅಲ್ಲಿ ನೋಡಿದೆ. ಅದಕ್ಕೆ ಸೇಮ್ ಟು ಸೇಮ್ ಮಪ್ಳರು, ಅವನು ನೋಡೋದಿಕ್ಕೆ ಜೈಬ್ರೋ ತರನೇ ಇದ್ದ ಅದಕ್ಕೆ ಅಂತ ಹೇಳ್ತಾರೆ. ಆಮೇಲೆ ಭೂಮಿಕಾಗೂ ಕೂಡ ಅನುಮಾನ ಶುರುವಾಗುತ್ತೆ. ಈ ಕಡೆ ಆನಂದ್ ಅಪರ್ಣ ಮನೆಗೆ ಮತ್ತೆ ಪೊಲೀಸು ಬರ್ತಾರೆ. ಆಗ ಅಪರ್ಣ ಅವರು CCTV ಫುಟೇಜ್ನ ಚೆಕ್ ಮಾಡ್ದ ಅಂತ ಕೇಳ್ತಾರೆ. ಆಗ ಮಹಿಳಾ ಪೊಲೀಸು ಈ ತರ ಅಲ್ಕಾ ಕೆಲಸ ಮಾಡಿರೋದು ಜಯದೇವ್ ದಿವಾನ್ ಅಂತ ಹೇಳ್ತಾರೆ. ಅದನ್ನ ಕೇಳಿ ಆನಂದ್ ಮತ್ತು ಅಪರ್ಣಗೆ ಶಾಕ್ ಆಗುತ್ತೆ. ಇವಾಗ ಜಯದೇವ್ ಎಲ್ಲರ ಹತ್ರನೂ ಕೂಡ ಒಂದೊಂದು ವಿಷಯದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಮುಂದೆ ಏನಾಗುತ್ತೆ ಅಂತ ನೋಡೋಣ. ಇದಾಗಿತ್ತು ನಾಳೆಯ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.